ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಶಾಂತಕುಮಾರ್ ಅಂತ, ಹಿರಿಯ ರಂಗಭೂಮಿ ಕಲಾವಿದ, ಚಲನಚಿತ್ರ ಧಾರಾವಾಹಿ ಮತ್ತು ಚಲನಚಿತ್ರ ತಂತ್ರಜ್ಞ ಸಹ. ಈ ದಿನ ಕಾರ್ಯಕ್ರಮದಲ್ಲಿ SLV ಪೊಲೀಸ್ ಅವರು ಈ ದಿನ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂತ ಒಂದು ದೊಡ್ಡ ಒಂದು ಕಿರುಚಿತ್ರದ ಮುಹೂರ್ತವನ್ನು ಅದ್ದೂರಿಯಾಗಿ ಒಂದು ದೇವಿಯ ಸನ್ನಿಧಿಗೆ ನಡೆಸ್ಕೊಟ್ರು. ಸದೇಶ್ ಅವರು ಉದ್ಘಾಟನೆ ಇದೇ ಸಂದರ್ಭದಲ್ಲಿ ಬಂತು. ಸುಮಾರು ತಿಂಗಳುಗಳಿಂದ ಹೊಸ ಪ್ರಯತ್ನಗಳು ಮಾಡ್ತಾ ವೆಂಕಟೇಶ್ ಅವರು ಮತ್ತು ಹಲವಾರು ದಿನಗಳಿಂದ ಈ ಒಂದು ಯೋಜನೆ ರೂಪಿಸಿ ನೂರಾರು ಜನ ಕಲಾವಿದರನ್ನು ಇಲ್ಲಿ ಕಲೆ ಹಾಕುವ ಮುಖಾಂತರ ಒಂದು ನಮ್ಮ ದೇವಸ್ಥಾನಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟಿದ್ದಾರೆ. ಆ ದೇವಿ ಸನ್ನಿಧಿಯಲ್ಲಿ ನಾಟಕದ ಮುಹೂರ್ತ ನಡೆದಿದೆ. ಮತ್ತು ವಿಶೇಷವಾದಂದರೆ ಸಾಂಸ್ಕೃತಿಕ ಚಿಂತನೆಗಳಿಂದ ಇಲ್ಲಿ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂತ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟು, ಒಂದು ಚಿತ್ರಕಥೆಯನ್ನು ಬರೆದು ವಿಶ್ವಕರ್ಮ ಅವರು ನಿರ್ಮಿಸ್ತಾ ಇದ್ದಾರೆ. ಈ ಒಂದು ಚಿತ್ರವನ್ನು ಸುಮಾರು ಹಲವಾರು ವರ್ಷದ ಪ್ರಯತ್ನಗಳಿಂದ ಇದು ಸಾಕಾರವಾಗಿದೆ. ಮತ್ತು ಈ ಚಿತ್ರವನ್ನು ಕಿರುಚಿತ್ರವನ್ನು ತಾವು ಪ್ರೇಕ್ಷಕರು ವೀಕ್ಷಕರು ನೋಡೋ ಮುಖಾಂತರ SLV ಮೂವಿ ಕ್ಲಬ್ ಇದನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಈ ಒಂದು ನಿರ್ದೇಶಕರಾದ ವೆಂಕಟೇಶ್ ಅವ್ರಿಗೂ ಮತ್ತು ಚಿತ್ರಕಥೆ ಬರೆದಂಥ ವಿಶ್ವಕರ್ಮ ಶ್ರೀನಿವಾಸ್ ಅವ್ರಿಗೂ ಮತ್ತು ಚಿತ್ರೀಕರಣ ಮಾಡ್ತಾನೆ ಛಾಯಾಗ್ರಾಹಕರಾದಂಥ ದೇವರಾಜ್ ಅವ್ರಿಗೂ ಎಲ್ಲರಿಗೂ ಭಗವಂತ ಒಂದು ಶುಭವನ್ನು ಮಾಡಲಿ. ಈ ಚಿತ್ರ ಯಶಸ್ವಿಯಾಗಲಿ. ಜನಮನಸ್ಸಲ್ಲಿ ಈ ಚಿತ್ರ ಉಳಿಯೋ ಮುಖಾಂತರ ಚಿತ್ರರಂಗಕ್ಕೆ ಒಂದು ಹೊಸ ಕಳೆಯನ್ನು ತಂದುಕೊಡಲಿ ಅಂತ ಹಾರೈಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ನಮ್ಮ ಚಲನಚಿತ್ರ ಕ್ಷೇತ್ರ ಏನಿದೆ, ಆರಂಭದಲ್ಲಿ ರಂಗಭೂಮಿ ಕ್ಷೇತ್ರದಿಂದ ಪರಿವರ್ತನೆಯಾಗಿ ಹಂತವಾಗಿ ಜನಗಳು ಸಿಗುವಂಥ ತಾಂತ್ರಿಕತೆ ವೈಭವದಿಂದ ಈ ಚಲನಚಿತ್ರರಂಗ ಬಂದು ಆ ಚಲನಚಿತ್ರ 1934 ಮಾರ್ಚ್ 3ನೇ ತಾರೀಕು ಸತ್ಯಸುಲೋಚನ ಒಂದು ಟಾಕಿ ಚಿತ್ರ ಮುಖಾಂತರ, ಅಂದರೆ ವಾಕ್ಚಿತ್ರ ಮುಖಾಂತರ ಕನ್ನಡ ಚಲನಚಿತ್ರ ಯುಗ ಆರಂಭವಾಯಿತು. ಅಂದಿನ ಇಂದಿನವರೆಗೆ ಸುಮಾರು ವರ್ಷಗಳ ಕಾಲ, ಸುಮಾರು 93 ವರ್ಷಗಳ ಕಾಲ ನಿರಂತರವಾಗಿ ಈ ಚಲನಚಿತ್ರವನ್ನು ನಿರ್ಮಿಸ್ಕೊಂಡು ಬಂದರು. ಅದರ ಮೂಲ ಕಾರಣ ರಂಗಭೂಮಿಯಲ್ಲಿ ಕೆಲಸ ಮಾಡಿದಂಥ R ನಾಗೇಂದ್ರ ಅವರು ಇರ್ಬೋದು, ಸುಬ್ಬಯ್ಯ ನಾಯ್ಡು ಇರ್ಬೋದು, ಅವರ ಪ್ರೋತ್ಸಾಹದ ಫಲವಾಗಿ ವಿಶೇಷವಾಗಿ 1954ರಲ್ಲಿ ಒಂದು ಬೇಡರ ಕಣ್ಣಪ್ಪರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಆ ಒಂದು ಚಲನಚಿತ್ರಕ್ಕೆ ಒಂದು ದೊಡ್ಡವಾದ ಒಂದು ಗೌರವ ತಂತು. ಅದರಿಂದ ಆರ್ಥಿಕವಾಗಿ ಕೂಡ ಚಲನಚಿತ್ರರಂಗ ಸದೃಢವಾಗಿ ಬೆಳೀತು. ಇವತ್ತು ಕನ್ನಡ ಚಿತ್ರರಂಗ ಎಷ್ಟು ಮಟ್ಟಿಗೆ ಬೆಳೀತು ಅಂದರೆ ಹಿಂದಿಯವರು ತೆಲುಗರು ಕೂಡ ಕನ್ನಡ ಚಿತ್ರವನ್ನು ನೋಡುವಂಥ ಪರಿಸ್ಥಿತಿಯನ್ನು ನಿರ್ವಹಿಸಿದರು. ಈ ರೀತಿ ಚಲನಚಿತ್ರ ಮುಂದುವರೆದಂಥ ಭಾಗವಾಗಿ ಮತ್ತು ಅದರ ಒಂದು ಉಪಭಾಗವಾಗಿ ಕಿರುಚಿತ್ರಗಳು ಬಂದವು, ಡಾಕ್ಯುಮೆಂಟ್ರಿಗಳು ಬಂದವು. ಈ ರೀತಿ ಚಲನಚಿತ್ರ ಪ್ರೋತ್ಸಾಹದಿಂದ ಮತ್ತು ಜನಗಳು ಅಷ್ಟೇ ಪ್ರೋತ್ಸಾಹ ಮಾಡೋ ಆರ್ಥಿಕವಾಗಿ ಒಂದು ದೊಡ್ಡ ಉದ್ಯಮಿಯಾಗಿ ಒಂದು ಚಲನಚಿತ್ರ. ಅದಕ್ಕೆ ಹಲವಾರು ಮಹನೀಯರ ಸೇವೆ ತಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಜನಗಳ ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನು ಚಲನಚಿತ್ರ ಮುಂದುವರಿಯುತ್ತೆ. ಮತ್ತು ಎಲ್ಲಿ ತನಕ ಚಲನಚಿತ್ರ ಇದ್ದರೆ ನೂರಾರು ಜನ ಕುಶಲಕರ್ಮಿಗಳಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ. ಆ ಪ್ರಯತ್ನ ಎಲ್ಲವೂ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಕಿರುಚಿತ್ರಗಳು ನಡೀತಾ ಇವೆ ಮತ್ತು ಸಾಕ್ಷ್ಯಚಿತ್ರ ನಡೀತವೆ. ಇವೆಲ್ಲರೂ ತಾಂತ್ರಿಕವರೆಗೂ ನೂರಾರು ಕೆಲಸವನ್ನು ಕೊಡ್ತಾ ಇದೆ. ಇಂಥ ಒಂದು ಉದ್ಯಮವನ್ನು ಬೆಳೆಸುವಂಥ ಪ್ರಯತ್ನವನ್ನು ಉದ್ಯಮದಾರರ ಜೊತೆಗೆ ಪ್ರೇಕ್ಷಕರು ಬೆಳೆಸುವ ಮುಖಾಂತರ ಕನ್ನಡ ಚಲನಚಿತ್ರರಂಗ ಒಂದು ಉಜ್ವಲವಾಗಿ ಬೆಳೆಸುವಂಥ ಬರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಪ್ರೇಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತಾರೆ.